ಅಮ್ಮ ಬಿಡಮ್ಮ. ಅಮ್ಮ ಅಮ್ಮ ಬಿಡಮ್ಮ. ಯಾಕೆ ಹಿಂಗೆ ರೈಸ್ ಆಗ್ತಿದ್ಯಮ್ಮ? ಒಂದು ನಿಮಿಷ ತಡಿ. ನೀನು ತುಂಬ ಸುಸ್ತಾಗಿದ್ಯಾ? ಸ್ವಲ್ಪ ನೀರು ಕೊಡು. ಹೋದ್ ಕಡೆ ಬಂದ್ ಕಡೆ ಏನು ಮಾಡ್ಬೇಡ, ಏನು ಮಾತಾಡ್ಬೇಡ ಅಂತ 1000 ಸಲ ಬಡ್ಕೊಂಡಿದ್ದೀನಿ. ಎಲ್ ತಡೆಯುತ್ತೆ ನಿನ್ ಜೀವ? ಚೂರ್ ಅಂತಿತ್ತಲ್ವಾ? ಅಮ್ಮ ಒಂದ್ಸತಿ ನನ್ನ ಮಾತು ಕೇಳಮ್ಮ. ಎಲ್ಲ ಸಾಕಾಗಿದೆ ನನಗೆ, ಸಾಕಾಗೋಗಿದೆ. ನೀನ್ ಮಾಡೋ ಅವಮಾನ ಮಾಡ್ತಾನೆ ಇರು, ಅದನ್ನೆಲ್ಲ ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ. ಇಲ್ಲ, ಇವತ್ತಿದು ಕೊನೆ ಆಗ್ಬೇಕು. ನಡಿಯ ರೂಮ್ಗೆ, ನಡಿಯ ರೂಮ್ಗೆ. ಅಮ್ಮ ನೀನು ಇವಳು ವಿಷಯದಲ್ಲಿ ತಲೆ ಹಾಕಿದ್ರೆ ನನ್ನ ಮೇಲಾಣೆ. ನೀನ್ ನಡಿಯ ರೂಮ್ಗೆ. ಅಮ್ಮ ಬೇಡಮ್ಮ, ಹೇಳ್ತಾ ಇದ್ದೀನಲ್ಲ, ನಡಿಯ ರೂಮ್ಗೆ. ಪ್ಲೀಸ್ ಅಮ್ಮ, ಆ ರೂಮಿಗೆ ಮಾತ್ರ ಬೇಡಮ್ಮ, ಪ್ಲೀಸ್ ಅಮ್ಮ. ಬಾರೆ ನೀನು, ಬಾ. ಬಾ. ಪ್ಲೀಸ್ ಅಮ್ಮ, ಬೇಡಮ್ಮ. ಸಾರಿ ಅಮ್ಮ. ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ, ಪ್ಲೀಸ್ ಅಮ್ಮ. ಸಾರಿ ಅಮ್ಮ. ಕಣ್ಬಿಡೆ, ಕೈ ತೆಗಿಯೇ. ಪ್ಲೀಸ್ ಅಮ್ಮ, ಬೇಡಮ್ಮ. ನನ್ನ ಮೇಲೆ ಆಣೆ. ನೋಡ ಆ ಕಡೆ. ನೋಡು, ನಿನ್ನ ಜಾತಕ, ನಿನ್ನ ಚರಿತ್ರೆ ಎಲ್ಲ ಇಲ್ಲೇ ಇದೆ. ಇಲ್ಲಿವರೆಗೂ ನೀನ್ ಮಾಡಿರೋ ಗನಂದಾರಿ ತಪ್ಪುಗಳೆಲ್ಲ ಸಬೂಬ್ ಸಮೇತ ಇಲ್ಲಿದೆ, ನೋಡು. ಸಮಾಜಕ್ಕೆ ಮಾದರಿಯಾಗೋ ಹುಡುಗಿಯಾಗಿ ಬೆಳೆಸ್ತೀನಿ ಅಂತ ನನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ದೆ. ನಾನು ಸತ್ ಮೇಲೆ ಅವಳ ಮುಖನಾದ್ರೂ ಹೇಗೆ ತೋರಿಸ್ಲಿ? ನನ್ನ ಮಗಳನ್ನ ಬೆಳೆಸಿರೋ ಊಟ ನೋಡು ಅಂತ ಆಡ್ಕೊಂಡ್ರೆ ಅದ್ ನಾನು ಏನೇ ಮಾಡ್ಲಿ ಹೇಳು? ನೋಡು, ನಿನ್ನ ನಾನು ಎತ್ತಲ್ದೆ ಇರ್ಬೋದು, ಆದ್ರೆ ಸಾಕಿದ್ದೀನಿ ಕಡೆ. ನಿನ್ ಜೀವನದ ಜವಾಬ್ದಾರಿ ನಂದೇ ಅಲ್ವಾ? ಇದು ಯಾಕೆ ನಿನ್ಗೆ ಅರ್ಥ ಆಗಲ್ಲ? ಯಾಕೆ ಈಗ ನನ್ನ ಹೊಟ್ಟೆ ಉರಿಸ್ತೀಯ ನೀನು? ಎಲ್ಲಿ ಬೇಬಿ? ಸೈರನ್ ಸೈರನು. ಹಾಯ್ ರೀ 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 ಏಜೆ, ಸೈರನ್ ಹೊಡಿತಿದ್ದಾರೆ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಜೈಲರಿನ ಘಂಟಾಘೋಷವಾಗಿ ಬೆಲ್ ಹೊಡಿತಿದ್ದಾರೆ ಅಂದರೆ ಏನೋ ಕೇಳ್ಕಾದಿದೆ ಅಂತ ಅರ್ಥ. ಜೈಲರ್ ಅಲ್ಲ, ಹಿಟ್ಲರು. ಪಾರ್ಟಿನಲ್ಲಿ ಆಗಿರೋದ್ರ ಬಗ್ಗೆನೇ ಇರಬೇಕು. ನಮ್ಗೆಲ್ಲರಿಗೂ ಘೋರವಾದ ಕಠಿಣವಾದ ಶಿಕ್ಷೆ ಆಗೋ ಪಾಸಿಬಿಲಿಟೀಸ್ ಇದೆ. ಅದು ಏನಾದರೂ ಆಗಲಿ ಬೇಬಿ, ಅದು ಈ ಹೊತ್ತಿನಲ್ಲೇ ಆಗಬೇಕಾ? ನೀವೆಲ್ಲರೂ ಹೋಗೋದೇನು ಟಾರ್ಚರ್ ಅಂತ ಕೇಳ್ಕೊಂಬನ್ನಿ, ಆಮೇಲೆ ಬಂದು ನನಗೆ ಹೇಳಿದ್ರಾಗುತ್ತೆ. ಏಜೆ ಸೈರನ್ ಹೊಡಿತಾ ಇದ್ದಾರೆ ಅಂದರೆ ಎಲ್ಲರೂ ಹೋಗಲೇಬೇಕು, ಯಾರು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಸುಮ್ಮನೆ ಎಲ್ಲರೂ ಬನ್ನಿ. ಏನಾಯ್ತು ಏಜೆ? ಬೆಳಗ್ಗೆಯಿಂದ ಡೋರ್ ಬೆಲ್ ಕೆಲಸ ಮಾಡ್ತಾ ಇಲ್ಲ. ಅದು ಯಾರ ಗಮನಕ್ಕೂ ಬಂದಿಲ್ವಾ, ಅಥವಾ ಅದನ್ನು ಸರಿ ಮಾಡ್ಸಕ್ಕೆ 10 ನಿಮಿಷ ಟೈಮ್ ಇಲ್ವಾ? ಡೋರ್ ಬೆಲ್ಲ, ಅದಕ್ಕೋಸ್ಕರ ಈ ಟೈಮ್ನಲ್ಲ. ನಾಳೆ ಬೆಳಗ್ಗೆ ಮೊದಲನೇ ಕೆಲಸನೇ ಅದು. ನಾನು ಡೋರ್ ಬೆಲ್ ಸರಿ ಮಾಡಿಸ್ತೀನಿ ಏಜೆ. ಅದಕ್ಕೂ ಮುಂಚೆ ಯಾರ ಬಂದರೆ? ಅಪ್ಪ, ನಾವೇನೋ ನಿದ್ದೆಗಣ್ಣಲ್ಲಿ ಡೋರ್ ಬೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಹೊತ್ತಿನಲ್ಲಿ ಬೇರೆ ಯಾರು ಬಂದು ಬೆಲ್ ಹೊಡಿತಾರಪ್ಪ? ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ?
3 ನಿಮಿಷ 26 ಸೆಕೆಂಡ್ ಆಯಿತು ನಾನು ಬೆಲ್ ಮಾಡಿ. ನಂತರನೇ ಬೇರೆಯವರು ಮಾಡ್ಬೋದಲ್ಲ? ಆಗಲೇ ಹೇಳಿದ್ನಲ್ಲ ಏಜೆ, ಬೆಳಗ್ಗೆ ಎದ್ದು ಮೊದಲನೇ ಕೆಲಸನೇ ಬೆಲ್ ಸರಿ ಮಾಡಿಸ್ತೀನಿ. ಬೆಳಗ್ಗೆ ಬೆಲ್ ಸರಿ ಹೋಗೋವರೆಗೂ ಅದ್ರ ಕೆಲಸ ನೀನು ಮಾಡಬೇಕು. ಓಕೆ ಓಕೆ ಆಯ್ತಪ್ಪ. ಬೇಬಿ, ಇವತ್ತು ರಾತ್ರಿ ಎಲ್ಲ ನಿದ್ದೆಗೆಡೋ ಪ್ರೋಗ್ರಾಮ್ ಇದೆಯಲ್ಲ, ಟೀಗೆ ಏನಾದ್ರು ಮಾಡಿಕೊಡ್ಲಾ? ಅದ್ರ ಅವಶ್ಯಕತೆ ಇಲ್ಲ ಅಮ್ಮ. ಇದೆಲ್ಲ ನಮ್ಗೆ ಅಭ್ಯಾಸ ಆಗೋಗಿದೆ. ಎಲ್ರಿಗೂ ಒಂದ್ಸಲ ಶಿವರಾತ್ರಿ ಬಂದರೆ ನಮ್ಗೆ ಅವಾಗ ಶಿವರಾತ್ರಿ ಆಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಈ ನಮ್ಮ ಲೇಡೀಸ್ ಕ್ಲಬ್ಬೇ ಕಾರಣ. ಏಜೆ ಹೀಗೆ ನಡುರಾತ್ರಿಲಿ ಬಂದು ಆರ್ಡರ್ ಮಾಡಿದ್ದಾರೆ ಅಂದ್ರೆ ಏನೋ ಕಾರಣ ಇದೆ. ನಾಳೆ ಇದಕ್ಕೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ. ವೀಕ್ಷಕರೇ, ನೀವೆಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಬಂದೇ ಬಿಡ್ತು. ದಿ ಕುಟುಂಬ 2021ರ ನೆಚ್ಚಿನ ನಟಿ ಯಾರು ಅಂತ ನೋಡುವಂತಹ ಸಮಯ. ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜಿ ಕುಟುಂಬದ ಮುದ್ದಿನ ನಾಯಕಿಯರಾದ ಕೋಮಲಿ, ಪಾರು, ಅಮೂಲ್ಯ, ಅನು, ಸತ್ಯ, ಶಿವಾನಿ. ಬಲ್ಲಿ ನಮ್ಮ ಜಿ ಕುಟುಂಬದ ಎಲ್ಲ ಮುದ್ದಿನ ನಾಯಕಿಯರಿಗೆ ಜೋಶಿನ ಚಪ್ಪಾಳೆ. ಜಿ ಕುಟುಂಬ 2021 ನೆಚ್ಚಿನ ನಟಿ ಲೀಲಾ. ಜಿ ಕುಟುಂಬ ಅವಾರ್ಡ್ 2021 ನೆಚ್ಚಿನ ನಟಿ ಅವಾರ್ಡ್ goes to ಲೀಲಾ. ಯಾವತ್ತಾದ್ರೂ ಒಂದಿನ ಇವ್ರು ಎಲ್ಲರ ಜೊತೆ ಸ್ಟೇಜ್ ಮೇಲೆ ನಿಂತಿರ್ತೀನಿ ಅಂತ ನಂಬಿಕೆ ಇತ್ತು. ಆ ನಂಬಿಕೆ, ಆ ಕನಸು ಇಷ್ಟು ಬೇಗ ಈಡೇರ್ತಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಅವ್ರು ಇರ್ತಿರ್ಲಿಲ್ಲ ಅಂದ್ರೆ ನಾ ಇಲ್ಲಿ ತನಕ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದ್ರ ಬೆಲೆ ಎಷ್ಟು ಗೊತ್ತಾ? 6,000 ರೂಪಾಯಿ. ಇದನ್ನ ಪಡೆಯಕ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. 6,000 ರೂಪಾಯಿ ದುಡ್ಡು ವಸೂಲಿ ಮಾಡದೆ ಬಿಡಲ್ಲ ನಾನು. ತುಂಬಾ ಕಷ್ಟಪಟ್ಟಿದ್ದೀನಿ. ನಮ್ಮಮ್ಮ, ನಮ್ಮಪ್ಪ, ಅಂಕಲ್, ಅಮ್ಮ, ಇಷ್ಟೊತ್ತು ನಾನು ಕಂಡಿದ್ದ ಕನ್ಸಲ್ಲಿ ಅವಾರ್ಡ್ ತಗೊಳಕ್ ಹೋದ್ರು ಕಾಟ ಕೊಡ್ತಾನಲ್ಲ ಅಂಕಲ್ಲು, ಬಿಡಲ್ಲ. ಕೇಕ್ ದುಡ್ಡು 6,000 ರೂಪಾಯಿ ಬಿಡಲ್ಲ.